Hi everyone, this is Hemaraj Designer. Welcome to Free Fashion Designing Classes Day 4. ಇವತ್ತಿನ ಕ್ಲಾಸಲ್ಲಿ ಫ್ಯಾಷನ್ ಆರ್ಟ್ ಆ್ಯಂಡ್ ಡಿಸೈನ್ ಸಬ್ಜೆಕ್ಟಲ್ಲಿ ಪೆನ್ಸಿಲ್ ಶೇಡಿಂಗ್ ಟೆಕ್ನಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮೆಟೀರಿಯಲ್, ಶೇಪ್ ಸ್ಕೇಲ್, ಸ್ಟೆನ್ಸಿಲ್ ಸ್ಕೇಲ್, ಟಿಶ್ಯೂ ಬೇಕು, ಲಾಂಗ್ ಸ್ಕೇಲ್, ಶಾರ್ಟ್ ಸ್ಕೇಲ್ ಇದ್ದರೆ ಶಾರ್ಟ್ ಸ್ಕೇಲೇ ಯೂಸ್ ಮಾಡ್ಕೊಳ್ಳಿ. ಎರೈಸರು, ಶಾರ್ಪ್ನರು, ನಾರ್ಮಲ್ ಪೆನ್ಸಿಲು. A3 ಸೈಜ್ ಶೀಟ್ ಇದ್ದರೆ A3 ಸೈಜ್ ಶೀಟ್ನ ಯೂಸ್ ಮಾಡಿ, ಅಥವಾ A4 ಪ್ರಿಂಟಿಂಗ್ ಶೀಟ್ಸ್ ಇದ್ದರೆ ಒಂದು ಬಂಡಲ್ ತಗೊಂಡು ಅದನ್ನು ನೀವು ಪ್ರಾಕ್ಟೀಸಿಗೆ ಯೂಸ್ ಮಾಡಿ. ಈ ಥರ ಕಂಪ್ಲೀಟ್ ಸ್ಕ್ವೇರ್ ಬಾಕ್ಸ್ನ ಹಾಕ್ಕೊಂಡು 1 by 1 ಇವಾಗ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಬನ್ನಿ. ಶೇಡಿಂಗ್ ಲೈನ್ ಕಾಣಿಸ್ಬಾರ್ದು ಫ್ರೆಂಡ್ಸ್. ತುಂಬ ಜನ ಮಿಸ್ಟೇಕ್ ಮಾಡಿದ್ದೀರಾ. ಪ್ರೀವಿಯಸ್ ಕ್ಲಾಸಲ್ಲಿ ನನಗೆ ಅಸೈನ್ಮೆಂಟ್ ಬಂದಿತ್ತು. ಏನು ಅಂತ ಹೇಳಿದ್ರೆ, ಶೇಡಿಂಗ್ ಮಾಡಬೇಕಾದ್ರೆ ಶೇಡಿಂಗ್ದು ಲೈನ್ಸ್ ಕಾಣಿಸ್ಬಾರ್ದು. ಯಾವ ರೀತಿ ಒಂದು ಟೆಕ್ನಿಕಲ್ಲಿ ಶೇಡಿಂಗ್ ಕೊಡಬೇಕು ಅಂತ ಪ್ರಾಕ್ಟೀಸ್ ಮಾಡಬೇಕು. ಸೊ ಇವತ್ತು ನಾನು ಸ್ವಲ್ಪ ಫ್ರೀ ಹ್ಯಾಂಡ್ ಡ್ರಾಯಿಂಗ್ನ ನಿಮಗೆ ಕಲಿಸ್ತೀನಿ. ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಸ್ಟಾರ್ಟಿಂಗ್ ಯಾವುದೇ ಡ್ರಾಯಿಂಗ್ ಕ್ಲಾಸ್ಗಳಲ್ಲಾಗಲಿ ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ ಮುಂದೆ ಸ್ಕೆಚಿಂಗ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಹೇಗೆ ಮಾಡ್ತಾ ಇದ್ದೀನಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪೆನ್ಸಿಲ್ ಶೇಡಿಂಗ್ ಟೆಕ್ನಿಕ್ಸ್ ಅಂತ ಹಾಕ್ಕೊಳ್ಳಿ. ಪ್ರತಿಯೊಂದು ಪೆನ್ಸಿಲಲ್ಲೂ ಶೇಡಿಂಗ್ ಡಿಫ್ರೆಂಟ್ ಶೇಡಿಂಗ್ನ ಟ್ರೈ ಮಾಡಬೇಕು. ಈ ಥರ ಸ್ಕ್ವೇರ್ ಬಾಕ್ಸ್ಗಳನ್ನ ಡ್ರಾಯಿಂಗ್ ಮಾಡಿಕೊಂಡು ಸ್ಮಾಲ್ ವಿಡ್ತಲ್ಲಿ ಶೇಡಿಂಗ್ನ ಮಾಡ್ಕೊಳ್ತಾ ಲಾಂಗ್ ವಿಡ್ತಿಗೆ ತಗೊಳ್ತಾ ಶೇಡಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗಿ. ಲೈಟರ್ ಟು ಡಾರ್ಕರ್ ಶೇಡ್ ಟ್ರೈ ಮಾಡಿ. ಪೆನ್ಸಿಲ್ ಹಿಡಿಯುವ ಒಂದು ಕ್ರಮವನ್ನು ಕೂಡ ನೀವು ನೋಡ್ಕೋಬೇಕು. ಯಾವ ಥರ ಹಿಡ್ದಿದ್ದೀನಿ ಅಂತ ನೋಡಿ. ಒಂದು ಸಲ ಯಾವುದೇ ಒಂದು ಶೇಡಿಂಗ್ನ ಸ್ಟಾರ್ಟ್ ಮಾಡಿದ್ರೆ, ಯಾವುದೇ ಒಂದು ಡಿಸೈನ್ ಒಳಗಡೆ ನಮ್ಮ ಪೆನ್ಸಿಲ್ ಎಂಟರ್ ಆದರೆ ಅದನ್ನು ಮತ್ತೆ ಮೇಲೆ ಎತ್ತಬಾರ್ದು. ಅದೇ ರೀತಿಯೇ ಶೇಡಿಂಗ್ನ ಫಿಲ್ ಮಾಡ್ಕೊಳ್ತಾ ಹೋಗಬೇಕು. ಸ್ಟಾರ್ಟಿಂಗ್ ಕಷ್ಟ ಅನಿಸುತ್ತೆ, ಸ್ವಲ್ಪ ನಿಧಾನವಾಗೇ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗಿ. ನಿಮಗೆ ತೋರಿಸ್ಬೇಕು ಅಂತಲೇ ಕಂಪ್ಲೀಟ್ ನಾನು ಶೇಡಿಂಗ್ ವರ್ಕ್ ಮಾಡ್ತಾ ಇದ್ದೀನಿ ಒಂದು ಶೀಟಲ್ಲಿ. ಯಾವುದೇ ಆಗಲಿ ಪರ್ಫೆಕ್ಟಾಗಿ ಮಾಡಬೇಕು, ತುಂಬ ಕ್ಲೀನಾಗಿರಬೇಕು, ವರ್ಕ್ ನೀಟಾಗಿರಬೇಕು. ಆವಾಗಲೇ ನಿಮಗೂ ಕಾನ್ಸಂಟ್ರೇಷನ್ ಬರೋದು ಕಲಿಯೋದಕ್ಕೆ. ಇಂಟ್ರೆಸ್ಟಿಂದ ಕಲೀರಿ. ಇದೆಲ್ಲ ನೆಗ್ಲೆಕ್ಟ್ ಮಾಡುವಂತಹ ವಿಷಯ ಅಲ್ಲ. ಕೆಲವರು ಇದೆಲ್ಲ ಏನು ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಇದೆಲ್ಲ ನೆಗ್ಲೆಕ್ಟ್ ಮಾಡಿದ್ರೆ ನಿಮಗೆ ಫ್ಯಾಷನ್ ಇಲ್ಲಸ್ಟ್ರೇಷನ್ ಶೇಡಿಂಗ್ ಆಗಿರ್ಬೋದು, ಸ್ಕೆಚಿಂಗ್ ಆಗಿರ್ಬೋದು ಕಲಿಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾವುದೇ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ತಗೊಳ್ತೀನಿ ಅಂದರೂ 1 ವೀಕ್ ಸ್ಟಾರ್ಟಿಂಗ್ ಈ ಥರ ಪ್ರಾಕ್ಟೀಸ್ ಮಾಡಿಸ್ಬೇಕು. ಆ್ಯಕ್ಚುಲಿ ಈ ಥರ ಮಾಡಿಸಿದ್ರೇ ನಿಮಗೆ ಶೇಡಿಂಗ್ ಆಗಿರ್ಬೋದು, ಶೇಡಿಂಗ್ ಟೆಕ್ನಿಕ್ಸ್ ಆಗಿರ್ಬೋದು, ಪೆನ್ಸಿಲ್ ಸ್ಟ್ರೋಕ್ಸ್ ಆಗಿರ್ಬೋದು ಪ್ರತಿಯೊಂದು ಕೊಡೋದಕ್ಕೆ ಬರೋದು. ಲೈಟರ್ ಶೇಡಿಂದ ಡಾರ್ಕರ್ ಶೇಡ್ನ ಪ್ರಾಕ್ಟೀಸ್ ಮಾಡಿ. ಪೆನ್ಸಿಲ್ ಹಿಡಿಯುವ ಕ್ರಮ ತುಂಬಾ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಆದಷ್ಟು ಫ್ರೀ ಹ್ಯಾಂಡ್ ಡ್ರಾಯಿಂಗ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಶೇಡಿಂಗ್ ಆದ ನಂತರ ಬ್ಲೆಂಡಿಂಗ್ ಸ್ಟಾರ್ಟ್ ಮಾಡಿ. ಬ್ಲೆಂಡಿಂಗ್ ಕೂಡ ಅಷ್ಟೇ ಒಂದು ಟೆಕ್ನಿಕ್ ಇದೆ. ನಿಮ್ಮ ಹತ್ರ ಬ್ಲೆಂಡರ್ ಇಲ್ಲ ಅಂತ ಹೇಳಿದ್ರೆ ಬೈ ಮಾಡಿ. ಈ ರೀತಿ ಎರೈಸರ್ ತಗೊಂಡು ಎಲ್ಲಿ ನಿಮಗೆ ಶೇಡ್ ಡಾರ್ಕ್ ಅನಿಸುತ್ತೋ ಮೊದಲು ಲೈಟರ್ ಶೇಡಿಗೆ ಕನ್ವರ್ಟ್ ಮಾಡಿಕೊಂಡು ನಿಧಾನವಾಗಿ ಎರೈಸರ್ನ ಎಡ್ಜಸ್ನ ತಗೊಂಡು ನೀವು ಎರೈಸ್ ಮಾಡ್ಕೋಬೇಕು. ಅದಾದ ನಂತರ ನಿಧಾನವಾಗಿ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೊಳ್ತಾ ಬನ್ನಿ. ಕೆಲವೊಂದು ಬ್ಲೆಂಡರ್ಸ್ನ, ಸ್ಮಾಲ್ ಬ್ಲೆಂಡರ್ಸ್ನ ನಾವು ಸ್ಟ್ರೋಕ್ಸಿಗೆ ಕ್ಲೀನಾಗಿ ಬರಲಿ ಅಂತ ಯೂಸ್ ಮಾಡ್ತೀವಿ. ಸ್ವಲ್ಪ ದೊಡ್ಡದಾಗಿರುವಂತಹ ಬ್ಲೆಂಡರ್ಸ್ನ ನೀಟಾಗಿ ಬ್ಲೆಂಡ್ ಆಗಲಿ, ಎಕ್ಸ್ಟ್ರಾ ಇರುವಂತಹ ಒಂದು ಪೆನ್ಸಿಲ್ ಶೇಡ್ಸ್ ಏನಿರುತ್ತೆ ಅದನ್ನು ರಿಮೂವ್ ಆಗಲಿ ಅಂತ ಹೇಳಿಬಿಟ್ಟು ಈ ಒಂದು ಬ್ಲೆಂಡರ್ಸ್ನ ಯೂಸ್ ಮಾಡ್ತೀವಿ. ನೋಡಿ ಯಾವ ರೀತಿ ನಾನು ಬ್ಲೆಂಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಇರೋದನ್ನು ತೆಗಿಬೇಕು. ಅದಾದ ನಂತರ ಟಿಶ್ಯೂನ ಯೂಸ್ ಮಾಡಿ ಇನ್ನೂ ಎಕ್ಸ್ಟ್ರಾ ಅನಿಸಿರುವಂತಹ ಶೇಡನ್ನು ನೀವು ಟಿಶ್ಯೂ ಮುಖಾಂತರ ರಿಮೂವ್ ಮಾಡ್ಬೋದು. ಟಿಶ್ಯೂ ಕೂಡ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟು. ನಮ್ಮ ಒಂದು ಡ್ರಾಯಿಂಗ್ ಸ್ಕಿಲ್ ಡೆವಲಪ್ ಮಾಡಬೇಕು ಅಂತ ಹೇಳಿದ್ರೆ, ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಮೆಟೀರಿಯಲ್ಸ್ ತುಂಬಾ ಇಂಪಾರ್ಟೆಂಟ್. ಎಷ್ಟು ನಿಮ್ಮ ಕೈಯಲ್ಲಿ ಮನೆಯಲ್ಲಿ ಇರುವಂತಹ ಮೆಟೀರಿಯಲ್ಸ್ನ ಯೂಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ನೀವು ಯೂಸ್ ಮಾಡಿಕೊಂಡು ಟೆಕ್ನಿಕ್ಸ್ನ ಕಲ್ತ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನೋಡಿ ಯಾವ ರೀತಿ ಬ್ಲೆಂಡಿಂಗ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು. ಎಕ್ಸ್ಟ್ರಾ ಬಂದಿರುವಂತಹ ಶೇಡಿಂಗ್ಸ್ನ ಈ ರೀತಿ ಎರೈಸರ್ನಲ್ಲಿ ರಿಮೂವ್ ಮಾಡಿ. ಪೆನ್ಸಿಲ್ ಎಡ್ಜಸ್ ತುಂಬ ಶಾರ್ಪ್ ಆಗಿದ್ದರೆ ಅದನ್ನು ಸ್ವಲ್ಪ ಬ್ಲೆಂಡ್ ಆಗೋ ರೀತಿ ಟಿಶ್ಯೂನ ಯೂಸ್ ಮಾಡಿ ಬ್ಲೆಂಡ್ ಮಾಡಿಕೊಂಡು ಮತ್ತೆ ಸ್ಕೆಚ್ನ ಸ್ಟಾರ್ಟ್ ಮಾಡಬಹುದು. ಈ ಒಂದು ಟಿಪ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಶೇಡಿಂಗ್ ಪ್ರೆಷರ್
ತಿಳ್ಕೊಂಡ್ವಿ. ಇವಾಗ ಪೆನ್ಸಿಲ್ ಶೇಡಿಂಗ್ ಟೆಕ್ನಿಕ್ಸ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಹೇಗೆ ಟೆಕ್ನಿಕ್ಕಾಗಿ ಮಾಡೋದು, ಯಾವ ಒಂದು ಮೆಟೀರಿಯಲ್ನ ಯೂಸ್ ಮಾಡಿ ನಾವು ಶೇಡಿಂಗ್ ತುಂಬ ನೀಟಾಗಿ ಪರ್ಫೆಕ್ಟಾಗಿ ಮಾಡ್ಬೋದು ಅನ್ನೋ ಒಂದು ಟೆಕ್ನಿಕ್ನ ತಿಳ್ಕೊಳ್ತಾ ಇದ್ದೀವಿ. ಈ ಒಂದು ಅಸೈನ್ಮೆಂಟ್ನಲ್ಲಿ ನೀವು ಪೆನ್ಸಿಲ್ ಶೇಡಿಂಗ್ ಟೆಕ್ನಿಕ್ ಅಂತ ಹಾಕ್ಕೊಳ್ಳಿ. ಪ್ರತಿಯೊಂದು ಪೆನ್ಸಿಲಲ್ಲೂ ಟ್ರೈ ಮಾಡಿ. ಮೊದಲು ನಾರ್ಮಲ್ ಪೆನ್ಸಿಲಲ್ಲಿ ಟ್ರೈ ಮಾಡಿ, ಅದಾದ ನಂತರ ನಾರ್ಮಲ್ ಕಲರ್ ಪೆನ್ಸಿಲ್ಸ್ನಲ್ಲಿ ಟ್ರೈ ಮಾಡಿ, ಅದಾದ ನಂತರ ನಿಮ್ಮ ಹತ್ರ ಸ್ಟೆಡ್ಲರ್ ಪೆನ್ಸಿಲ್ಸ್ ಇದ್ದರೆ ಸ್ಟೆಡ್ಲರ್ ಪೆನ್ಸಿಲ್ಸ್ನಲ್ಲಿ ಶೇಡಿಂಗ್ ಕೊಡೋದಕ್ಕೆ ಟ್ರೈ ಮಾಡಿ. ಒಂದು ಎಕ್ಸಾಂಪಲ್ಸ್ನ ನಾನಿಲ್ಲಿ ಫೈನಲ್ ಆಗಿ ತೋರಿಸ್ತೀನಿ ನೋಡಿ. ಶೀಟ್ನ ಇದೇ ರೀತಿ ನೀವು ಅಸೈನ್ಮೆಂಟ್ ಮಾಡಬೇಕು. ಯಾವುದೇ ವರ್ಕ್ ಆಗಲಿ ನೀಟಾಗಿರಬೇಕು. ಏನೇ ಒಂದು ಕಲ್ತ್ಕೊಂಡ್ರೂ ಕೂಡ ಅದನ್ನು ನೀಟಾಗಿ ಮೇಂಟೈನ್ ಮಾಡುವಂತಹ ಸ್ಕಿಲ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಸ್ವಲ್ಪ ದೊಡ್ಡ ಸರ್ಕಲ್ಸ್, ದೊಡ್ಡ ಬಾಕ್ಸ್ಗಳಲ್ಲೇ ಸ್ಟಾರ್ಟ್ ಮಾಡಿ ಶೇಡಿಂಗ್ ಕೊಡೋದಕ್ಕೆ. ಬ್ಲೆಂಡಿಂಗು ಕೂಡ ನಿಮಗೆ ಈಸಿ ಆಗುತ್ತೆ. ಅದಾದಮೇಲೆ ಚಿಕ್ಕದಾಗಿ ಬಾಕ್ಸ್ನ ಡ್ರಾ ಮಾಡ್ಕೊಳ್ಳಿ ಅಥವಾ ಸರ್ಕಲ್ಸ್ನ ಡ್ರಾ ಮಾಡಿಕೊಂಡು ಅದರೊಳಗಡೆ ಫಿಲ್ಲಿಂಗ್ ಕೊಡೋದನ್ನು ಟ್ರೈ ಮಾಡಬೇಕು. ಬ್ಲೆಂಡಿಂಗಿಗೆ ನಾವು ತುಂಬ ಟೈಮ್ ತಗೊಳ್ಬೇಕು. ನಿಧಾನವಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು. ಅರ್ಜೆಂಟಾಗಿ ಮಾಡೋದಕ್ಕೆ ಹೋಗಬೇಡಿ, ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ. ಕಂಪ್ಲೀಟ್ ವಿಡಿಯೋನ ನೋಡಿ ಕೊನೆವರೆಗೂ. ಕಂಪ್ಲೀಟ್ ಟೆಕ್ನಿಕ್ನ ಯೂಸ್ ಮಾಡಿದ್ದೀನಿ ಇಲ್ಲಿ ಕೆಲವೊಂದು. ಅದನ್ನು ನೀವು ಕೂಡ ಅದೇ ರೀತಿ ಫಾಲೋ ಮಾಡಬೇಕು. ಎಲ್ಲಿ ಡಾರ್ಕ್ ಅನ್ನಿಸ್ತೋ ಅಲ್ಲಿ ಎರೈಸರ್ನ ಯೂಸ್ ಮಾಡಿ ಅದನ್ನು ಮೊದಲು ರಿಮೂವ್ ಮಾಡ್ಕೋಬೇಕು. ಅದಾದಮೇಲೆ ಟಿಶ್ಯೂ ಪೇಪರ್ ಮುಖಾಂತರ ಮತ್ತೆ ಬ್ಲೆಂಡ್ ಮಾಡ್ಕೋಬೇಕು. ಮತ್ತೆ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೊಳ್ಬೇಕು. ಎಗೇನ್ ಇಲ್ಲಿ ರೆಕ್ಟಾಂಗಲ್ ಬಾಕ್ಸ್ನ ಡ್ರಾ ಮಾಡ್ಕೊಳ್ಳಿ. ಇದರಲ್ಲಿ ಲೈಟರ್ ಟು ಡಾರ್ಕರ್ ಶೇಡಿಂಗ್ನ ಫಿಲ್ಲಿಂಗ್ ಮಾಡ್ಕೊಳ್ತಾ ಹೋಗಬೇಕು. ನಿಧಾನವಾಗಿ ಮಾಡಿ, ಲೈನ್ಸ್ ಕಾಣಿಸ್ಬಾರ್ದು. ಮೇಯ್ನ್ ಶೇಡಿಂಗ್ ಟೆಕ್ನಿಕ್ ಇದೇನೆ, ಲೈನ್ಸ್ ನಮಗೆ ಕಾಣಿಸ್ಬಾರ್ದು. ಅಷ್ಟು ಪ್ರೆಷರಲ್ಲಿ ನಾವು ಫಿಲ್ಲಿಂಗ್ ಮಾಡ್ಕೊಳ್ತಾ ಹೋಗಬೇಕು. ಹೇಗೆ ಮಾಡ್ತಾ ಇದ್ದೀನಿ ಚೆಕ್ ಮಾಡಿ, ನಿಧಾನವಾಗಿ ಅಬ್ಸರ್ವ್ ಮಾಡಿ. ಮೊದಲು ಒಂದು A4 ಶೀಟ್ಸ್ಗಳಲ್ಲಿ ಒಂದು 2-3 ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಪ್ರಾಕ್ಟೀಸ್ ಮಾಡೋದು ಆದ ನಂತರ ಅಸೈನ್ಮೆಂಟ್ನ ಸ್ಟಾರ್ಟ್ ಮಾಡಿ. ಆವಾಗ ಡ್ರಾಯಿಂಗ್ ಶೀಟ್ ವೇಸ್ಟ್ ಆಗೋದಿಲ್ಲ. ಅದರಿಂದ ಆದಷ್ಟು A4 ಶೀಟ್ ಬಂಡಲ್ ಸಿಗುತ್ತೆ, ಅದನ್ನು ಬೈ ಮಾಡಿ. ನಿಮಗೆ ಪ್ರಾಕ್ಟೀಸಿಗೆ ತುಂಬಾ ಯೂಸ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲಿ ನನಗೆ ಡಾರ್ಕರ್ ಶೇಡ್ ಬೇಕೋ ಅಲ್ಲಿ ಡಾರ್ಕ್ ಶೇಡ್ ಬಂದಿದೆ, ಎಲ್ಲಿ ಲೈಟರ್ ಶೇಡ್ ಬೇಕೋ ಅಲ್ಲಿ ಲೈಟರ್ ಶೇಡ್ ಬಂದಿದೆ. ಸೊ ಇದೇ ರೀತಿಯೇ ಶೇಡಿಂಗ್ನ ಕೊಡುವಂತಹ ಒಂದು ಟೆಕ್ನಿಕ್ನ ನಾವು ಕಲ್ತ್ಕೋಬೇಕು. ಅದಾದ ನಂತರ ಡಿಫ್ರೆಂಟ್ ಟೈಪ್ಸ್ ಆಫ್ ಶೇಡಿಂಗ್ ಅಂತ ಕಂಪ್ಲೀಟ್ HB, 2B, 3B, 6B,
4B 8B ಈ ರೀತಿ 1 ಇಂಚ್ ಬಾಕ್ಸಸ್ನ ಡ್ರಾ ಮಾಡಿಕೊಂಡು ಅದರಲ್ಲಿ ನೀವು ಎಲ್ಲ ಪೆನ್ಸಿಲ್ ಶೇಡಿಂಗ್ನ ಟ್ರೈ ಮಾಡಬೇಕು. ಅದಾದಮೇಲೆ ಎಲ್ಲ ಪೆನ್ಸಿಲಲ್ಲೂ ಕೂಡ ಪ್ರೆಷರ್ನ ಟ್ರೈ ಮಾಡಬೇಕು. ಕಲರ್ ಪೆನ್ಸಿಲ್ಸು, ಸ್ಟೆಡ್ಲರ್ ಪೆನ್ಸಿಲ್ಸು ಈ ರೀತಿ ಮಾಡಬೇಕು. ಕಂಪ್ಲೀಟ್ ಮಾಡಬೇಕಾದ್ರೆ ಹಾರಿಜಂಟಲ್ ಲೈನ್ಸಲ್ಲೇ ಟ್ರೈ ಮಾಡಬೇಕು. ಆವಾಗಲೇ ನಿಮಗೆ ಎಫೆಕ್ಟ್ ಗೊತ್ತಾಗೋದು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಮಾಡೋಣ. ಈ ಒಂದು ಅಸೈನ್ಮೆಂಟ್ನ ಕಂಪ್ಲೀಟಾಗಿ ಇಂಟ್ರೆಸ್ಟಿಂದ ಮಾಡಿ ಸ್ನೇಹಿತರೆ.